ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್. ಸಾಂಬಾರ್ ಪುಡಿ ಮುಗ್ದೋಗಿತ್ತು ಅಂತ ನಮ್ಮ ಅತ್ತಿಗೆ ಬೆಂಗಳೂರಿಂದ ಸಾಂಬಾರ್ ಪುಡಿ ಮಾಡ್ಕೊಳ್ಳೋದಕ್ಕೆ ಗುಬ್ಬಿಗೆ ಬಂದಿದ್ದರು. ಹಾಗಾಗಿ ಜಮ್ಮು ಮನೆಯಲ್ಲಿ ಮೇಲ್ಗಡೆಯಲ್ಲಿ ತುಂಬಾ ಜಾಗ ವಿಶಾಲವಾಗಿ ನೀಟಾಗಿರೋದ್ರಿಂದ ಅಲ್ಲೇ ಸಾಂಬಾರ್ ಪುಡಿನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾಗ ನನಗೆ ನೆನಪಾಗಿದ್ದು, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಈ ಥರ ಕೊತ್ತಂಬರಿ ಬೀಜ ಎಲ್ಲ ನಮ್ಮವ್ವ ನಮ್ಮ ಅಜ್ಜಿ ರೆಡಿ ಮಾಡಿದರೆ ನಾನೇನು ಮಾಡ್ತಾ ಇದ್ದೆ ಅಂದರೆ ಅದರಲ್ಲಿ ಇದ್ದಂಥ ಕಡಲೆಕಾಳು ಮತ್ತು ಕಡಲೆಬೇಳೆ ಮತ್ತು ಕಡಲೆನ ಹುಡುಕಿ ತಕ್ಕೊಂಡು ತಿಂತಾ ಇದ್ದೆ. ಯಾಕೆ ಅಂದರೆ ಅವಾಗೆಲ್ಲ ಇವಾಗಿನ ಥರ ತಿನ್ನೋದಕ್ಕೆ ಏನಿರ್ತಿತ್ತು ಹೇಳಿ ಅಲ್ವಾ? ಇದನ್ನೆಲ್ಲ ಚೀಲದಲ್ಲಿ ಹಾಕಿ ಕಟ್ಟಿಟ್ಟಿದ್ರೂ ಕೂಡ ಅದನ್ನು ಮಿಲ್ಲಿಗೆ ಹಾಕಿಸ್ಕೊಂಡು ಬರೋ ತನಕ ಅದು ದಾರ ಬಿಚ್ಚಿ ಆದರೂ ಕೂಡ ಅದರಲ್ಲಿದ್ದಂಥ ಈ ಕಡಲೆಬೇಳೆ ಮತ್ತು ಕಡಲೆನ ಹುಡುಕಿ ತಕ್ಕೊಂಡು ತಿಂತಾಯಿದ್ವಿ. ಅದು ಒಂದು ಕಾಲ ಇತ್ತು ಅಲ್ವಾ? ಬಟ್ ಇವತ್ತು ಎಲ್ಲ ಬದಲಾವಣೆ ಆಗಿದೆ. ಅದೇ ರೀತಿ ಇಲ್ಲ ಅಲ್ವಾ? ಆದ್ದರಿಂದ ನಮ್ಮ ಶ್ರಮ ಇರಬೇಕು ಯಾವಾಗಲೂ ಕೂಡ. ಹಾಗೆ ಅದಕ್ಕೋಸ್ಕರ ಕಾಯುವಂಥ ತಾಳ್ಮೆ ಇರಬೇಕು. ತಾಳಿದವನು ಬಾಳಿ ಅನ್ನುವಂಥ ಗಾದೆ ಮಾತೇ ಇದೆ ಅಲ್ವಾ? ಹಾಗಾಗಿ ಎಲ್ಲವೂ ಕೂಡ ಬದಲಾವಣೆ ಆಗೇ ಆಗುತ್ತೆ. ನಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅಂತ ಕಾಯಬೇಕು. ನಾವು ಆತುರದಲ್ಲಿ ಯಾವುದೂ ಕೂಡ ಯಾವತ್ತೂ ನಿರ್ಧಾರನ ತಗೋಬಾರ್ದು ಅಲ್ವಾ? ನಾವು ಮಿಲ್ಲಿಗೆ ಹೋಗಿ ಕೊತ್ತಂಬರಿ ಬೀಜನ ಹಾಕ್ಸಿದ್ವಿ ನೋಡಿ. ಇತ್ತೀಚೆಗೊಂದು ಈ ಥರದೊಂದು ಏರ್ಟೈಟ್ ಬ್ಯಾಗ್ ಥರ ಬಂದ್ಬಿಟ್ಟಿರುತ್ತೆ. ಅದರೊಳಗಡೆ ಎಲ್ಲ ಹೋಗ್ಬಿಟ್ಟು ಸಾಂಬಾರು ಪುಡಿ ಎಲ್ಲ ಸ್ಟೋರ್ ಆಗುತ್ತೆ. ಮತ್ತು ಅದನ್ನು ನಮಗೆ ಎಲ್ಲನ ಬಕೆಟೆಲ್ಲ ಇಟ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ತೆಕ್ಕೊಡ್ತಾರೆ. ಸಾಂಬಾರು ಪುಡಿ ಹಾಕ್ತಾಯಿದ್ರೆ ಅದ್ರ ಘಮ ಘಮ ಪರಿಮಳ ಅಂತೂ ಅಷ್ಟು ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ನಾವು ಮಿಲ್ಲಿಗೆ ತಗೊಂಡು ಬಂದಿದ್ದು ಕೊತ್ತಂಬರಿ ಬೀಜ ಪ್ಲೈನು 2 kg ತಂದಿದ್ದು. ಅದಕ್ಕೆಲ್ಲ ಮಿಕ್ಸು ಅರ್ಧ kg ಎಲ್ಲ ಹಾಕಿದ್ದಾದಮೇಲೆ ಅದು ಒಟ್ಟು 6 kg 380 ಗ್ರಾಮ್ ಬಂದಿತ್ತು. ಈ ಥರ ಒಂದು ಸಲ ನಾವು ನೀಟಾಗಿ ಸಾಂಬಾರು ಪುಡಿನ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಒಂದು 6 ತಿಂಗಳು, ವರ್ಷ, ಮತ್ತು 2-3 ಜನ ಇದ್ದರೆ ಅದು 2 ವರ್ಷನೇ ಬರುತ್ತೆ ಅಂತ ಹೇಳ್ಬೋದು. ಈ ಥರ ಮಾಡಿಟ್ಕೊಂಡಾಗ ಹಾಳು ಕೂಡ ಆಗೋದಿಲ್ಲ. ಏಕೆಂದರೆ ನಾವೇ ನೀಟಾಗಿ ಎಲ್ಲವನ್ನು ಕೂಡ ಒಣಗಿಸಿ ಮಾಡ್ಕೊಂಡಿರ್ತೀವಿ ಅಲ್ವಾ? ತುಂಬ ನೀಟಾಗಿ ಇರುತ್ತೆ. ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡಿರ್ಬೋದು. ಮತ್ತು ಅವತ್ತು ಸಾಯಂಕಾಲ ನಾವು ಎಲ್ಲರೂ ಕೂಡ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟ್ವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ಕೇಕ್ ಎಲ್ಲ ತೊಗೊಂಡು ಹೊರಟ್ವಿ. ಏನಕ್ಕೆ ಅಂತ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ನಿತ್ಯ ಜೀವನ ಲಾಗ್ಸ್, ಇದು 500 ಜನ ಸಬ್ಸ್ಕ್ರೈಬರು, ಹಾಗೆ 1 lakh ವ್ಯೂವರ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. 2022ನೇ ಇಸ್ವಿನಲ್ಲಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು. ಆದರೆ ನಾನು ರೆಗ್ಯುಲರಾಗಿ ಏನು ವೀಡಿಯೋಸ್ ಎಲ್ಲ ಹಾಕೋದಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಯೂಟ್ಯೂಬೆಲ್ಲ ನೋಡ್ತಾ ಇರಬೇಕಾದ್ರೆ ಅನಿಸಿದ್ದು ಏನು ಅಂತಂದರೆ, ನನ್ನ ಒಂದು ಈ ವೃತ್ತಿನಲ್ಲಿ ಸೇರಿದ ಮೇಲೆ ನಾನು ಎಷ್ಟೊಂದು ಕೆಲಸ ಕಾರ್ಯಗಳನ್ನು, ತುಂಬಾ ಫಂಕ್ಷನ್ಗಳನ್ನು, ಸಾಮಾಜಿಕವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮಗಳನ್ನ ತುಂಬಾ ಮಾಡಿದ್ದೀವಿ. ಬಟ್ ನಮ್ಮ ಹತ್ರ ಇವತ್ತು ಯಾವುದೂ ಕೂಡ ಆಧಾರ ಏನೂ ಇಲ್ಲ ನಾವೇನು ಮಾಡಿದ್ದೀವಿ ಅನ್ನೋದಕ್ಕೆ. ಒಂದು ಮತ್ತು ಏನಂತಾರೆ, ನಮ್ಮ ಫ್ಯಾಮಿಲಿನಲ್ಲಿ ಕೂಡ ಎಷ್ಟೊಂದು ಫಂಕ್ಷನ್ಸ್ ಎಲ್ಲ ಕಾರ್ಯಕ್ರಮಗಳೆಲ್ಲ ನಡೆದೋಗಿದೆ. ಬಟ್ ಅದ್ರ ಬಗ್ಗೆ ಕೂಡ ನಮ್ಮ ಹತ್ರ ಆಲ್ಬಮ್ಸ್ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು, ಅದನ್ನು ಯಾವಾಗಲೂ ಕೂಡ ನಾವು ತೆಗೆದು ನೋಡೋಕ್ಕಾಗೋದಿಲ್ಲ. ಮೊಬೈಲಲ್ಲಿ ಇದ್ರಂತೂ ಬಿಡಿ, ಮೆಮೊರಿ ಜಾಸ್ತಿ ಆಯಿತು ಅಂತ ಡಿಲೀಟೇ ಮಾಡಿರ್ತೀವಿ ಅಲ್ವಾ? ಹಾಗಾಗಿ ನಾವು ಒಂದು ವಿಡಿಯೋ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಳ್ಳೋದ್ರಿಂದ ಬೇರೆಯವರು ನೋಡಿ ಖುಷಿ ಪಡೋದ್ರ ಜೊತೆಗೆ ನಾವೇ ನೋಡಿ ಯಾವಾಗಲೂ ಕೂಡ ನಮಗೆ ಬೇಸರ ಅನ್ನಿಸ್ದಾಗ ತೆಗೆದು ನೋಡ್ತಾ ಇದ್ದರೆ ಎಷ್ಟು ವರ್ಷಗಳ ಮೆಮೊರಿ ಇರುತ್ತೆ ಹೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ವಾ? ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು. ಹಾಗೆ ನನಗೆ ನನ್ನ ಈ ಒಂದು ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿದಂತಹ ನನ್ನೆಲ್ಲ ಪ್ರೀತಿಯ ಅಂಗನವಾಡಿ ಕಾರ್ಯಕರ್ತೆಯರು, ಹಾಗೂ ನನ್ನೆಲ್ಲ ಸ್ನೇಹಿತರು, ನನ್ನ ಕುಟುಂಬದವರು, ಹಾಗೆ ನನ್ನ ಫ್ಯಾಮಿಲಿ ಎಲ್ಲರಿಗೂ ಕೂಡ ನಾನು ತುಂಬಾ ಚಿರಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಹೇಗಿದ್ದರೂ ಕೂಡ ನಾವು ಅಲ್ಲಿ ಹೋಗಿದ್ದು ಅಲ್ವಾ, ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ಗೆ. ಹಾಗೆ ಸುಮ್ಮನೆ ಬರ್ತಾರ ಮಕ್ಕಳು? ಇಲ್ಲವೇ ಇಲ್ಲ. ಅವ್ರಿಗೇನಾದ್ರು ತಿನ್ನೋದಕ್ಕೆ ಕೊಡಿಸ್ಲೇಬೇಕು. ಹಾಗಾಗಿ ಮತ್ತು ಬರ್ಗರು, ಮತ್ತು ವೆಜಿಟೇಬಲ್ ಪಾಸ್ತಾ, ಮತ್ತು ಮಿಲ್ಕ್ ಶೇಕು, ಪನ್ನೀರ್ ಕರಿ, ಪನ್ನೀರ್ ಪೆಪ್ಪರ್ ಡ್ರೈ ಏನು ಅನಿಸುತ್ತೆ, ಅದನ್ನೆಲ್ಲ ಮಕ್ಕಳು ತಗೊಂಡು ತಿಂದರು. ಆದರೆ ನಾವು ಒಂದೊಂದು ಸಲ ಅಂದ್ಕೊಂಡ್ಬಿಟ್ಟಿರ್ತೀವಿ,
ನನ್ನ ಕೈಲಿ ಏನೂ ಆಗೋದಿಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ಅಯ್ಯೋ ನಾವು ಮಾಡಿದರೆ ಏನಾಗುತ್ತೋ ಏನೋ, ನಾವು ಮಾಡ್ಬೋದೋ ಹೇಗೋ ಇದನ್ನೆಲ್ಲ ಅಂತ ಅಂದ್ಕೊಳ್ತಿದ್ವಿ. ಸೊ ಅದು ನಮ್ಮ ಒಂದು ಭಯ ನಮ್ಮ ಮನಸ್ಸಲ್ಲಿರೋದು ಫಸ್ಟ್ ಆಫ್ ಆಲು. ಆಮೇಲಿಂದನ ಯಾರು ಏನು ಅಂದ್ಕೊಂಡ್ರು ನಮ್ಗೆ ಯಾಕೆ, ನಾವೇನು ಸಮಾಜಕ್ಕೆ ಬೇಡದಿರೋದೇನು ಮಾಡ್ತಾ ಇಲ್ವಲ್ಲ ಅಲ್ವಾ. ಒಂದು ಮೊದಲನೇದಾಗಿ ನಮಗೆ ನಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಸೊ ಹೆಚ್ಚಿನದಾಗಿ ನನ್ನ ನೆಮ್ಮದಿ, ನನ್ನ ಆರೋಗ್ಯ ಅದು ಮುಖ್ಯ ಆಗಿರುತ್ತೆ. ಜೊತೆಗೆ ನನ್ನ ಕುಟುಂಬದವರನ್ನು ಕೂಡ ಸಂತೋಷವಿಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಈ ಥರ ನಾವು ಮಾಡೋದ್ರಿಂದ ಮತ್ತು ಸೋಷಿಯಲ್ ಮೀಡಿಯಾ ಈಗಂತೂ ತುಂಬಾ ಈಸಿ ಇದೆ. ಯಾವುದಕ್ಕೂ ಕೂಡ ಏನು ಗೊತ್ತಾಗಲ್ಲ ಅಂತ ಅನ್ನೋ ಹಾಗೇ ಇಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾರೆ. ಹಾಗಾಗಿ ತುಂಬಾ ಈಸಿ ಇದೆ. ಇದನ್ನು ಯಾಕೆ ನಾವು ಬಳಸ್ಕೋಬಾರ್ದು ಅಂತ ನಾವು ಡಿಸೈಡ್ ಮಾಡಬೇಕು ಅಷ್ಟೇ. ಸೊ ಇದಾಗಿತ್ತು ನನ್ನ ಈ ಒಂದು ಲಾಗು. ಈ ಒಂದು ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ನಾನು ನನ್ನ ಏನು ವ್ಯೂವರ್ಸ್ ಇದ್ದೀರಾ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ. ಹಾಗೆ ನಿಮ್ಮ ಈ ಸಪೋರ್ಟು ಹೀಗೇ ಇರಲಿ. ಹಾಗೆ ನನ್ನ ಈ ಒಂದು ಚಾನಲ್ನ ತುಂಬ ಎತ್ತರಕ್ಕೆ ಬೆಳೆಸ್ಕೊಡಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.